ಅಮೆರಿಕಾಗೆ ಇಂಡಿಯಾದಿಂದ ಬರೋ ಪ್ಯಾಕೇಜ್ ನ ಓಪನ್ ಮಾಡೋ ಖುಷಿ ಹೇಗಿರುತ್ತೆ ಅಂದ್ರೆ ಬಿಗ್ಗೆಸ್ಟ್ ಬ್ರಾಂಡೆಡ್ ಐಟಮ್ ನ ಓಪನ್ ಮಾಡೋ ಖುಷಿಗಿಂತ 100 ಪಟ್ಟು ಜಾಸ್ತಿ ಇರುತ್ತೆ. ಅದರಲ್ಲೂ ಇಷ್ಟು ನೀಟಾಗಿ ಪ್ಯಾಕ್ ಮಾಡಿ ನನ್ನ ಶಾಪಿಂಗ್ ಮತ್ತೆ ಶಿಪ್ಪಿಂಗ್ ನ ತುಂಬಾನೇ ಈಸಿ ಮಾಡ್ದ ಏರ್ ಈಸಿ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಸರ್ವಿಸಸ್ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು. 15 ವರ್ಷದಿಂದ ಅಮೆರಿಕಾದಲ್ಲಿ ಇದೀವಿ. ಸಾಕಷ್ಟು ಸತಿ ಈ ತರ ಕೊರಿಯರ್ ಗಳು ತರಿಸಿದೀವಿ. ಒಂದೊಂದ್ಸತಿ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್. ನೇಮ್ಡ್ ಸರ್ವಿಸ್ ಸೆಂಟರ್ ಗಳ ಹತ್ರ ಹೋಗ್ತೀರಾ, ತುಂಬಾನೇ ಕಣಿ ಮಾಡ್ತಾರೆ. ಅದ್ ತಗೊಂಡ್ ಹೋಗಲ್ಲ, ಇದ್ ತಗೊಂಡ್ ಹೋಗಲ್ಲ ಅಂತ. ಚಿಕ್ಕ ಸರ್ವಿಸಸ್ ಹತ್ರ ಹೋಗೋಣ ಅಂದ್ರೆ ಒಂದ್ಸತಿ ಐಟಮ್ಸ್ ಬ್ರೇಕ್ ಆಗಿರುತ್ತೆ. ಒಂದ್ಸತಿ ಅಂತೂ ಅಮ್ಮ ಕೊಟ್ಟಿದ್ದ ಚಕ್ಲಿಲಿ ಅರ್ಧಕ್ಕರ್ಧ ಮಾತ್ರ ಬಂತು ನಂಗೆ. ಹೀಗಿರ್ಬೇಕಾದ್ರೆ ಒಂದು ರಿಲಯಬಲ್ ಸರ್ವಿಸಸ್ ನಾನು ನೋಡ್ತಾ ಇದ್ದೆ. ಸೊ ಅವಾಗ್ಲೇ ಗೊತ್ತಾಗಿದ್ದು ಏರ್ ಈಸಿ ಅವ್ರ ಬಗ್ಗೆ. ಇವರ ಸ್ಪೆಷಲ್ ಕ್ವಾಲಿಟಿ ಅಂದ್ರೆ ಇವರು ನಮ್ಗೆ ಪರ್ಸನಲ್ ಶಾಪರ್ ತರ ಕೆಲಸ ಮಾಡ್ತಾರೆ. ನಮ್ಗೆ ಇಂಡಿಯಾದಲ್ಲಿ ಏನಾದ್ರೂ ಸ್ವೀಟೋ ಏನಾದ್ರೂ ಸ್ನಾಕೋ ತಿನ್ಬೇಕು ಅಂತ ಅನ್ಸಿ ನಾವು ಇವ್ರ ಸರ್ವಿಸ್ ಫೋನ್ ಮಾಡಿದ್ರೆ ಸಾಕು, ಅವರೇ ಹೋಗಿ ಆ ಅಂಗಡಿಯಿಂದ ಶಾಪ್ ಮಾಡಿ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಕಳಿಸ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಗ್ಗಿ ಅಂತಾನೆ ಹೇಳ್ಬೋದು. ನಮ್ಮ ಫೇವರೇಟ್ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತೆ ಬೂಂದಿನ ತರಿಸಿದ್ವಿ ಈ ಸತಿ. ಯಾವ ಅಂಗಡಿಯಿಂದ ಬೇಕೋ ಆ ಅಂಗಡಿಯಿಂದ ಸ್ವೀಟ್ಸ್ ತಗೊಂಬಂದು ಕಳಿಸ್ತೀವಿ ಅಂತ ಹೇಳಿದ್ರು. ಅಯ್ಯೋ ಇನ್ನೊಂದ್ 2 ತಿಂಗಳಲ್ಲಿ ಮದ್ವೆಗೆ ಹೋಗ್ಬೇಕು, ಯಾವ ಸ್ವೀಟ್ಸ್ ಬೇಡಪ್ಪ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದಾಯ್ತು. ಫ್ರೀ ಹೋಮ್ ಪಿಕಪ್ ಇದೆ. ಅದ್ರ ಜೊತೆಗೆ ನಾವೇನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ಇವ್ರ ಆಫೀಸ್ಗೆನೆ ಶಿಪ್ ಮಾಡಿಸ್ಬಿಡ್ಬೋದು. ನಾನ್ ಈ ಸತಿ ಹಾಗೇನೆ ಮಾಡಿದೆ. ಆನ್ಲೈನ್ ಶಾಪಿಂಗ್ ಮಾಡಿದ್ದು ಡೈರೆಕ್ಟ್ ಆಗಿ ಇವ್ರ ಆಫೀಸ್ಗೆ ಕಳಿಸ್ಬಿಟ್ಟೆ. ಅಲ್ಲೇ ಅವ್ರು ಒಂದ್ಸತಿ ಎಲ್ಲ ಚೆಕ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಶಿಪ್ಪಿಂಗ್ ಗೆ ಹೇಗೆ ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಆ ರೀತಿಲಿ ಬಬಲ್ ರ್ಯಾಪ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಡಾಕ್ಯುಮೆಂಟ್ಸ್, ಮೆಡಿಸಿನ್ಸ್, ಜ್ಯುವೆಲ್ರಿ, ಫುಲ್ ಎಣ್ಣೆ ಇರೋ ಫುಡ್ ಐಟಮ್ಸ್, ಯು ನೇಮ್ ಇಟ್ ದೇ ಶಿಪ್ ಇಟ್. ಟೆಸ್ಟ್ ಮಾಡೋಣ ಅಂತಾನೆ ಗ್ಲಾಸ್ ಐಟಮ್, ಮಡಕೆ ಪಾತ್ರೆ, ಅಮ್ಮ ಮಾಡಿದ ಹಲಸಿನಕಾಯಿ, ಉಪ್ಪಿನಕಾಯಿ ಎಲ್ಲ ತರಿಸಿದ್ದೆ. ಯಾವ್ದು ಏನು ಪ್ರಾಬ್ಲಮ್ ಆಗದೆ ನೀಟಾಗಿ ಸೇಫ್ ಆಗಿ ಬಂದ್ ತಲುಪಿದೆ ನಂಗೆ. ಏರ್ ಈಸಿ ಅವ್ರಿಗೆ ಅವ್ರದೇ ಆದ ವೆಬ್ಸೈಟ್ ಇರೋದ್ರಿಂದ ಟ್ರಸ್ಟ್ ಇಶ್ಯೂಸ್ ಇಲ್ಲ, ಮತ್ತೆ ಕಸ್ಟಮರ್ಸ್ ಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಕೂಡ ಇರುತ್ತೆ. ರಿಲಯಬಲ್ ಲಾಜಿಸ್ಟಿಕ್ಸ್ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನೋ ಕೋಟು ಇವ್ರಿಗೆ ಹೇಳ್ ಮಾಡಿಸ್ದಾಗಿದೆ. ನಮ್ಮ ಕನ್ನಡಿಗರ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ.